ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಕುಂಭ ರಾಶಿಯವರೇ, ಮಾರ್ಚ್ ಯುಗಾದಿ ನಂತರ ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ಇರುತ್ತಾಳೆ. ಅವಳ ನಿಮ್ಮ ಸಂಬಂಧವನ್ನು ತಿಳಿಯಿರಿ. ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಯುಗಾದಿ ಕಳೆದ ನಂತರ ಹೊಸ ವರ್ಷ ವಿಶೇಷವಾದ ಲಾಭದೊಂದಿಗೆ ಶುರುವಾಗುತ್ತದೆ. ಕುಂಭ ರಾಶಿಯವರೇ, ಈ ಸಂದರ್ಭ ಈ ಮಹಿಳೆ ಮಾತ್ರ ನಿಮ್ಮ ಜೊತೆಗಿರ್ತಾಳೆ. ಅವಳು ನಿಮ್ಮ ಸಂಬಂಧವನ್ನು ತಿಳಿದುಕೊಂಡರೆ ಖಂಡಿತವಾಗಿ ಆಶ್ಚರ್ಯಚಕಿತರಾಗ್ತೀರಾ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ದೊಡ್ಡ ದೊಡ್ಡ ಬದಲಾವಣೆಗಳ ಮೂಲಕ ನೀವು ಯಾವ ರೀತಿ ಜೀವನದ ಪ್ರತಿಯೊಂದು ಕ್ಷೇತ್ರದ ಮೇಲೂ ಕೂಡ ವಿಶೇಷವಾದ ಯಶಸ್ಸನ್ನು ಸಾಧಿಸ್ತೀರಾ. ನಿಮ್ಮ ಜೀವನದಲ್ಲಿ ನಡೆಯುವಂತಹ ಬಹುದೊಡ್ಡದಾದ ಬದಲಾವಣೆ ಯಾವುದು, ಆ ಮಹಿಳೆ ನಿಮ್ಮ ಜೀವನಕ್ಕೆ ಯಾವ ರೀತಿ ಪ್ರವೇಶ ಮಾಡ್ತಾರೆ, ನಿಮ್ಮ ಮತ್ತು ಅವರ ಸಂಬಂಧ ಅದ್ಭುತವಾದ ಬದಲಾವಣೆ ಯಾವ ದಿಕ್ಕಿನಲ್ಲಿ ಸಾಗುತ್ತದೆ ಎಂಬ ಸಂಪೂರ್ಣವಾದ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮುನ್ನ ನೀವು ಕೂಡ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಈ ಸಮಯ ಅಂದರೆ ಬಹಳಷ್ಟು ವಿಶೇಷವಾಗಿದೆ. ಮಾರ್ಚ್ ಯುಗಾದಿ ಕಳೆದ ನಂತರ ಯಾರ ಮೇಲೂ ಕೂಡ ನಂಬಿಕೆಯನ್ನು ಇಡಬೇಡಿ. ಈ ಮಹಿಳೆ ಮಾತ್ರ ನಿಮ್ಮ ಜೊತೆ ನಿಂತುಕೊಳ್ತಾಳೆ, ನಿಮ್ಮ ಕಷ್ಟದಲ್ಲಿ ಜೊತೆಯಾಗುತ್ತಾಳೆ, ನಿಮಗೆ ಉತ್ತಮವಾದ ಸಲಹೆಗಳನ್ನು ನೀಡ್ತಾಳೆ. ಈ ಮಹಿಳೆ ಸ್ವಂತ ಲಕ್ಷ್ಮೀ ದೇವಿಯ ಸ್ವರೂಪವಾಗಿ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅವಳ ಹೆಜ್ಜೆಗಳು ಅಷ್ಟು ಶುಭವಾಗಿರುತ್ತದೆ. ಅವಳು ಬಂದ ಕ್ಷಣದಿಂದಲೇ ನಿಮ್ಮ ಜೀವನದಲ್ಲಿ ಕಷ್ಟಗಳು, ದಾರಿದ್ರ್ಯಗಳು, ಸಾಲಬಾಧೆಗಳು ನಿವಾರಣೆಯಾಗುತ್ತದೆ. ಒಟ್ಟಾರೆಯಾಗಿ ನಿಮ್ಮ ಜೀವನದ ಅದೃಷ್ಟ ಬಾಗಿಲು ತೆರೆದುಕೊಳ್ಳುತ್ತದೆ. ನಿಮ್ಮ ಜೀವನದಿಂದ ಬಡತನ, ಎಲ್ಲ ರೀತಿಯ ದುಷ್ಟತೆ, ನಕಾರಾತ್ಮಕತೆ ಸಂಪೂರ್ಣವಾಗಿ ದೂರವಾಗಿ ಬಿಡುತ್ತದೆ. ಒಟ್ಟಾರೆಯಾಗಿ ಶಾಶ್ವತವಾಗಿ ನಿಮ್ಮ ಜೀವನ ಅದ್ಭುತವಾಗಿರೋದಕ್ಕೆ ಆ ಮಹಿಳೆಯ ಒಂದು ವಿಶೇಷವಾದ ಬೆಂಬಲವೇ ಸಾಧ್ಯವಾಗುವುದು. ಒಟ್ಟಾರೆ ಈ ರಾಶಿಯವರಿಗೆ ಪ್ರಶ್ನೆ ಮೂಡುತ್ತದೆ, ಅದೇನೆಂದರೆ ಮಾರ್ಚ್ ತಿಂಗಳು ಯಾವ ದಿನ ಅವಳು ನಿಮ್ಮ ಜೀವನಕ್ಕೆ ಬರುತ್ತಿದ್ದಾಳೆ. ಅದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕುಂಭ ರಾಶಿಯವರೇ, ಬಹಳಷ್ಟು ಬುದ್ಧಿವಂತರು ಮತ್ತು ವಿಶೇಷವಾದ ತಾಳ್ಮೆಯನ್ನು ಹೊಂದಿರುವಂತಹ ಜನರು. ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಘಟನೆಗಳು, ಕಷ್ಟಗಳು, ಸೋಲು, ಅವಮಾನ ಎಲ್ಲವನ್ನ ಎದುರಿಸಿದ ನಂತರ ನೀವು ಅವಳನ್ನು ನೋಡಿದ ತಕ್ಷಣ ನಿಮ್ಮ ಜೀವನದಲ್ಲಿ ನೀವು ಅವಳನ್ನು ಗುರುತಿಸೋಕೆ ಒಂದು ವಿಶೇಷವಾದ ಸಂಕೇತವನ್ನು ಕೂಡ ದೇವರು ಕೊಡುತ್ತಾರೆ. ಅಷ್ಟೇ ಅಲ್ಲದೆ ಅವರನ್ನು ಕಂಡ ತಕ್ಷಣ ನೀವು ಅವರನ್ನು ಗುರುತಿಸಿದ ನಂತರ ಒಂದು ಸಣ್ಣ ತಪ್ಪನ್ನು ಮಾಡಿದರೂ ಕೂಡ ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಇರೋದಿಲ್ಲ. ಯಾವುದೇ ಕಾರಣಕ್ಕೂ ಅವಳು ನಿಮ್ಮ ಜೊತೆ ಜೀವನ ಪೂರ್ತಿ ನಡೆಯುವಂತಹ ವಿಶೇಷವಾದ ಘಟನೆಗಳನ್ನು ಕಳೆದುಕೊಳ್ತೀರಾ. ನಿಮ್ಮ ತೊಂದರೆಗಳು ಜಾಸ್ತಿ ಆಗಬಹುದು, ಏಕೆಂದರೆ ಸಣ್ಣ ಪುಟ್ಟ ತಪ್ಪು ನಿಮ್ಮ ಜೀವನದಲ್ಲಿ ಪ್ರತಿದಿನ ಪಶ್ಚಾತ್ತಾಪ ಪಡುವಂತಹ ಮಟ್ಟಕ್ಕೆ ಕೊಂಡೊಯ್ಯುತ್ತದೆ. ಆದ್ದರಿಂದ ಆ ಮಹಿಳೆಯನ್ನು ಕಂಡ ತಕ್ಷಣ ಅವಳು ನಿಮ್ಮ ಜೀವನಕ್ಕೆ ಬಂದ ತಕ್ಷಣ ಬಿಟ್ಟು ಹೊರಟು ಹೋಗುತ್ತಾಳೆ. ಆದ್ದರಿಂದ ಈ ಸಮಯದಲ್ಲಿ ಸೂಕ್ಷ್ಮವಾಗಿ ಅವರ ಜೊತೆ ಮಾತುಕತೆ ಮತ್ತು ಸಂಬಂಧವನ್ನು ನಿರ್ವಹಿಸಬೇಕಾಗುತ್ತದೆ. ಏಕೆಂದರೆ ಒಮ್ಮೆ ಅವರು ನಿಮ್ಮನ್ನು ಬಿಟ್ಟು ಹೋದರೆ ಮತ್ತೆ ಹಿಂತಿರುಗಿ ಬರೋದಿಲ್ಲ. ಯಾವ ರೀತಿ ನಿಮ್ಮ ಜೀವನಕ್ಕೆ ಆ ವ್ಯಕ್ತಿಯ ಪ್ರವೇಶವಾಗುತ್ತದೆ ಎಂದು ನೋಡೋದಾದರೆ ಅವರು ನಿಮ್ಮ ಪಕ್ಕದ ಮನೆಯವರ, ಸಂಬಂಧಿಕರ ಅಥವಾ ಅನ್ಯರ, ಸಂಪೂರ್ಣವಾಗಿ ಬೇರೆಯವರ, ಈ ಎಲ್ಲ ಪ್ರಶ್ನೆಗಳಿಗೂ ನಾನು ಈ ವಿಡಿಯೋದಲ್ಲಿ ಉತ್ತರವನ್ನು ತಿಳಿಸ್ತಾ ಇದ್ದೀನಿ. ನಿಮ್ಮ ಜೀವನವು ಯಾವಾಗಲೂ ಕೂಡ ವಿಶೇಷತೆಯಿಂದ ತುಂಬಿರುತ್ತದೆ. ಹೊಸದಾದ ಸಾಧನೆ ಮಾಡಬೇಕು, ಅದೃಷ್ಟದ ರೀತಿಯಲ್ಲಿ ಜೀವನವನ್ನು ನಡೆಸಬೇಕು, ಐಷಾರಾಮಿ ಬದುಕನ್ನು ಕಟ್ಟಿಕೊಳ್ಬೇಕು ಎನ್ನುವಂತಹ ಕನಸುಗಳು, ನಾನಾ ರೀತಿಯ ಆಸೆಗಳು ನಿಮ್ಮ ಜೀವನದಲ್ಲಿ ಇರಬಹುದು. ಆದರೆ ಇದನ್ನೆಲ್ಲ ನೀವು ಸಂಪೂರ್ಣ ಮಾಡಿಕೊಳ್ಳೋದಕ್ಕೆ ಒಬ್ಬರಿಂದ ಮಾತ್ರ ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಆ ಮಹಿಳೆಯ ಬೆಂಬಲ ಮಾತ್ರ ನಿಮ್ಮ ಜೀವನವನ್ನು ಅದ್ಭುತ ಮಾಡುತ್ತದೆ. ಒಟ್ಟಾರೆಯಾಗಿ ಈ ಸಂದರ್ಭದಲ್ಲಿ ಅವಳ ಹೆಸರು ಮತ್ತು ಅವಳನ್ನು ಗುರುತಿಸುವಂತಹ ವಿಧಾನವನ್ನು ಕೂಡ ಒಟ್ಟಾರೆಯಾಗಿ ಕುಂಭ ರಾಶಿಯವರೇ ನೀವು ಹಲವಾರು ಬಾರಿ ಕೆಲವು ಜನರನ್ನ ನೋಡಿರಬಹುದು. ಯಾವುದೇ ರೀತಿಯ ಒಂದು ವಿಶೇಷವಾದ ವ್ಯಕ್ತಿ ನಿಮ್ಮ ಪಕ್ಕದಲ್ಲೇ ಇದ್ದರೂ ಕೂಡ ಅವರನ್ನು ಗುರುತಿಸೋಕೆ ನೀವು ವಿಫಲರಾಗ್ತೀರಾ. ಏಕೆಂದರೆ ಕೆಲವೊಮ್ಮೆ ನಮ್ಮ ಕಣ್ಣುಗಳನ್ನು ನಾವು ನಂಬೋದಿಲ್ಲ. ನಮ್ಮ ಜೀವನದಲ್ಲಿ ನಡೆಯುವಂತಹ ಪರಿಸ್ಥಿತಿಗಳನ್ನು ಅದೃಷ್ಟ ಎಂದು ತಿಳಿದುಕೊಳ್ತೇವೆ. ಅದೇ ರೀತಿ ನೀವು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಕೂಡ ನಿಮ್ಮ ಜೀವನದಲ್ಲಿ ಬರುವಂತಹ ಅದೃಷ್ಟವನ್ನು ದುರಾದೃಷ್ಟ ಮಾಡುವಂತಹ ಸಮಯ ಇದಾಗಿರುತ್ತದೆ. ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ದೊಡ್ಡ ಘಟನೆಗಳು ಸಂಭವಿಸುತ್ತದೆ. ಈ ಸಮಯ ವಿಶೇಷವಾಗಿ ಸಂಬಂಧಗಳ ಮೇಲೆ ಪರೀಕ್ಷೆ ನಡೆಯುವಂತಹ ವಿಶೇಷವಾದ ಸಂದರ್ಭಗಳು. ಆದ್ದರಿಂದ ಮಾರ್ಚ್ 19ನೇ ತಾರೀಕು ಯುಗಾದಿ ಕಳೆದ ನಂತರ ನಿಮ್ಮ ಜೀವನದಲ್ಲಿ ನಡೆಯುವಂತಹ ಪ್ರತಿಯೊಂದು ಘಟನೆ, ಒಬ್ಬ ವ್ಯಕ್ತಿ ನಿಮ್ಮ ಜೊತೆಗೆ ಇದ್ದರೆ ಅಥವಾ ನಿಮ್ಮ ಜೀವನಕ್ಕೆ ಬರುತ್ತಿದ್ದಾರೆ ಎಂದರೆ ನಿಮ್ಮ ಜೀವನ ಅದೃಷ್ಟ ವಜ್ರದಂತೆ ಒಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಪಕ್ಕದಲ್ಲಿರುವಂತಹ ವ್ಯಕ್ತಿಯ ಅದೃಷ್ಟದ ಬಗ್ಗೆ ನೀವು ಎಂದಿಗೂ ಕೂಡ ಯೋಚನೆ ಮಾಡೋದಿಲ್ಲ. ಅದೇ ರೀತಿಯ ತಪ್ಪುಗಳನ್ನು ಕೂಡ ನೀವು ಮಾಡುವಂತಹ ಸಾಧ್ಯತೆ ಇರೋದ್ರಿಂದ ಅಂತಹ ತಪ್ಪುಗಳನ್ನು ನಿಮ್ಮಿಂದ ನಡೀಬಾರದು ಅನ್ನುವಂತಹ ಉದ್ದೇಶದಿಂದ ನಾನು ನಿಮಗೆ ಮೊದಲೇ ತಿಳಿಸುತ್ತಿದ್ದೇನೆ. ಈ ಒಂದು ವಿಶೇಷವಾದ ಮಾಹಿತಿಯಲ್ಲಿ ಒಟ್ಟಾರೆಯಾಗಿ ನಿಮ್ಮ ಜೀವನ ಪೂರ್ತಿ ಇರುವಂತಹ ಕಷ್ಟಗಳನ್ನು ದೂರ ಮಾಡಿಕೊಳ್ಳೋದು ಹೇಗೆ ಮತ್ತು ಅದೃಷ್ಟವನ್ನು ನಿಮ್ಮ ಜೀವನದಲ್ಲಿ ಬರಮಾಡ್ಕೊಳ್ಳೋದು ಹೇಗೆ, ಸಾಲಬಾಧೆಯಿಂದ ಪರಿಹಾರಕ್ಕೋಸ್ಕರ ಆ ಮಹಿಳೆಯ ಗುರುತನ್ನು ಯಾವ ರೀತಿ ನಾವು ಕಂಡುಕೊಳ್ಬೇಕು,
ಇದೆಲ್ಲದಕ್ಕೂ ಕಾರಣ ಅಂದರೆ ಆ ವ್ಯಕ್ತಿ ಅದೃಷ್ಟವಂತೆ ಮತ್ತು ಆ ವ್ಯಕ್ತಿ ಕೈ ಹಿಡಿದ ನಂತರ ನೀವು ಸ್ವರ್ಗದಂತಹ ಒಂದು ವಿಶೇಷವಾದ ಸಂದರ್ಭವನ್ನು ಮತ್ತು ಸಂಬಂಧವನ್ನು ಬರಮಾಡ್ಕೊಳ್ತೀರಾ. ಅಷ್ಟೇ ಅಲ್ಲದೆ ದೊಡ್ಡ ದೊಡ್ಡ ಬದಲಾವಣೆಗಳು ಜೀವನದಲ್ಲಿ ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತದೆ. ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಎಲ್ಲ ತೊಂದರೆಗಳನ್ನು ನಿರ್ವಹಿಸುವಂತಹ ಸಾಧ್ಯತೆಯನ್ನು ಬರಮಾಡ್ಕೊಳ್ಳೋಕೆ ಸೂಕ್ಷ್ಮವಾದ ಹೃದಯ ಬೇಕಾಗುತ್ತೆ. ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟಗಳು, ಕಾರ್ಪಣ್ಯಗಳು, ದುಷ್ಟಶಕ್ತಿಗಳ ಕಾಟಗಳು, ಶತ್ರುಗಳ ಕಾಟಗಳಿಂದ ಕೂಡ ವಿಶೇಷವಾದ ತೊಂದರೆಯನ್ನೆಲ್ಲ ದೂರ ಮಾಡಿಕೊಳ್ಬೇಕು ಅಂತ ಆಸೆ ಪಡ್ತಿರುವಂತಹ ಕುಂಭ ರಾಶಿಯವರಿಗೆ ಈ ಮಹಿಳೆ ನಿಮ್ಮ ಕೊನೆಯ ಆಸೆ ಆಗಿರಬಹುದು. ಏಕೆಂದರೆ ಜೀವನದಲ್ಲಿ ದೊಡ್ಡ ಸಾಧನೆ ಮಾಡಬೇಕು, ಏನನ್ನಾದರೂ ಸಾಧಿಸಿ ನಿಮ್ಮ ಜೀವನದಲ್ಲಿ ಕಷ್ಟಗಳಿಂದ ಹೊರಬರಬೇಕು ಅಂತ ಆಸೆ ಪಡ್ತಿರುವಂತಹ ವ್ಯಕ್ತಿಗಳಿಗೆ ಈ ಸಮಯ ಒಂದು ಮಾಹಿತಿ ಅದ್ಭುತವಾಗಿ ಮುಂದಕ್ಕೆ ಸಾಗೋದಕ್ಕೆ ವಿಶೇಷವಾದ ಶಕ್ತಿಯನ್ನು ಕೊಡುತ್ತದೆ. ಅದೇ ರೀತಿ ವಿಶೇಷವಾಗಿ ನಿಮ್ಮ ಮನಸ್ಥಿತಿಯನ್ನು ಹೊಂದಿರುವಂತಹ ಹಲವಾರು ಜನರು ನೀವು ಅಂದುಕೊಳ್ಳಬಹುದು ಕಷ್ಟಪಡದೆ ಜನರು ಶ್ರೀಮಂತರಾಗೋದಕ್ಕೆ ಸಾಧ್ಯವಿಲ್ಲ ಅಂತ. ಆದರೆ ಅದು ತಪ್ಪು. ಖಂಡಿತವಾಗಿ ಕಷ್ಟಪಟ್ಟು ಕೆಲಸ ಮಾಡಿದರೆ ಒಂದು ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡಿಕೊಳ್ಳಬಹುದು. ನಿಮ್ಮ ಅಕ್ಕಪಕ್ಕದ ಜನರು ಹಲವಾರು ಜನರನ್ನು ನೀವು ಗಮನಿಸಿರಬಹುದು. ಅವರು ಏನು ಕೆಲಸದೇ ಮಾಡದೇ ಇದ್ರೂ, ಪರಿಶ್ರಮ ಪಡದೇ ಇದ್ರೂ ಕೂಡ ಶ್ರೀಮಂತರಾಗಿ ಜೀವನದಲ್ಲಿ ಮುಂದೆ ಬರ್ತಾ ಇರ್ತಾರೆ. ನಿಮ್ಮ ಜೀವನದಲ್ಲಿ ಬದಲಾವಣೆಗಳ ಕಾಲ ಈಗ ಪ್ರಾರಂಭವಾಗ್ತಾ ಇದೆ. ನೀವು ಕಳೆದ ಕೆಲವು ವರ್ಷಗಳಿಂದ ಪಟ್ಟಂತಹ ಪರಿಶ್ರಮ, ಕಷ್ಟಗಳು, ನೋವುಗಳು ವ್ಯರ್ಥವಾಗುವುದಿಲ್ಲ. ಕೆಲವರು ಮನುಷ್ಯರು ಪರಿಶ್ರಮದಿಂದ 2 ಹೊತ್ತಿನ ಊಟವನ್ನು ಮಾತ್ರ ಸಂಪಾದನೆ ಮಾಡಿಕೊಳ್ಬಹುದು. ಆದರೆ ಒಬ್ಬನ ಅದೃಷ್ಟ ಒಳೆಯುತ್ತಿದ್ದರೆ ಅವನು ಖಂಡಿತವಾಗಿ ಕುಳಿತುಕೊಂಡೇ ಶ್ರೀಮಂತನಾಗ್ತಾನೆ. ಅದೇ ಸಂದರ್ಭಗಳು ಈಗ ನಿಮ್ಮ ಜೀವನದಲ್ಲೂ ಕೂಡ ಬರ್ತಾ ಇದೆ. ನಿಮ್ಮ ಜೀವನ ಇನ್ನು ಮುಂದೆ ಹೊಸತನ ಮತ್ತು ಹೊಸ ಕೆಲಸದ ಮೂಲಕ ಪ್ರೇರೇಪಣೆಯತ್ತ ಸಾಗುತ್ತದೆ. ಇನ್ನು ಹೆಚ್ಚಿನ ಪರಿಶ್ರಮವನ್ನು ನೀವು ಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಕೂಡ ಕೋಟ್ಯಾಧಿಪತಿಗಳಾಗಿ ಜೀವಿಸುತ್ತೀರಾ. ಇದಕ್ಕೆಲ್ಲ ಇನ್ನಿರುವ ಕಾರಣ ಅಂದರೆ ಒಬ್ಬ ಮಹಿಳೆಯ ಆಶೀರ್ವಾದ ಮತ್ತು ಬೆಂಬಲವಿರುತ್ತದೆ. ಆ ಮಹಿಳೆ ಸ್ವಂತ ತಾಯಿ ಲಕ್ಷ್ಮೀ ದೇವಿಯ ನೆರಳಿನಂತೆ ಬರುತ್ತಾಳೆ. ಇದೀಗ ನಿಮ್ಮ ಜೀವನದಲ್ಲೂ ಕೂಡ ಅದೇ ರೀತಿಯ ಮಹಿಳೆಯ ಪ್ರವೇಶ ಆಗುತ್ತಿದೆ ಮತ್ತು ನೀವು ಕೂಡ ಬೇಗನೆ ಧನಿಕರಾಗೋದನ್ನು ಕಂಡುಕೊಳ್ಳಬಹುದು. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದೃಷ್ಟ ಎಲ್ಲ ರೀತಿಯ ಒಂದು ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತದೆ. ನಿಮ್ಮ ಕೈಯನ್ನು ಹಿಡಿದು ಮುಂದಕ್ಕೆ ಸಾಗಿಸುತ್ತದೆ. ಈ ಸಮಯದಲ್ಲಿ ನಿಮಗೆ ಶ್ರೀಮಂತಿಕೆ ಬರೋದನ್ನು ಯಾರು ಕೂಡ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ. ಏಕೆಂದರೆ ಅಷ್ಟೊಂದು ಅದೃಷ್ಟದ ಸಮಯ ಈಗ ಪ್ರಾರಂಭವಾಗ್ತಾ ಇದೆ. ಈಗ ಗ್ರಹಗಳ ವಿಶೇಷವಾದ ಬದಲಾವಣೆ ನಿಮ್ಮ ಜೀವನದ ಮೇಲೆ ನೇರವಾದ ಪರಿಣಾಮವನ್ನು ಬೀರುತ್ತದೆ. ಅವಳನ್ನು ಸರಿಯಾಗಿ ಗುರುತಿಸೋದು ಹೇಗೆ, ಅವಳನ್ನು ಗುರುತಿಸುವಲ್ಲಿ ಯಾವ ತಪ್ಪುಗಳನ್ನು ಮಾಡಬಾರ್ದು ಅಂತ ನೋಡೋದಾದರೆ ಅವಳನ್ನು ಕೋಪಗೊಳಿಸುವಂತಹ ತಪ್ಪನ್ನು ಎಂದಿಗೂ ಮಾಡಬಾರ್ದು. ಏಕೆಂದರೆ ಮಾರ್ಚ್ ತಿಂಗಳು ಅತ್ಯಂತ ಶುಭ ಸಮಯ ಪ್ರಾರಂಭವಾಗುತ್ತದೆ. ಮಾರ್ಚ್ 2026ನೇ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಮಹತ್ತರವಾದ ಬದಲಾವಣೆಯ ಸಮಯ. ಈ ತಿಂಗಳಲ್ಲಿ ಹೋಳಿ ಹುಣ್ಣಿಮೆ, ಚಂದ್ರಗ್ರಹಣ, ಚೈತ್ರ ನವರಾತ್ರಿ, ರಾಹು ಶನಿ ಮಹಾಗ್ರಹ ಯೋಗ, ಯುಗಾದಿ ಅಮಾವಾಸ್ಯೆ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಕೂಡಿ ಬರ್ತಾ ಇರೋದ್ರಿಂದ ಹೊಸ ಪಂಚಾಂಗವನ್ನು ತೆರೆಯುವಂತಹ ವಿಶೇಷವಾದ ಸಂದರ್ಭವಾದ್ದರಿಂದ ಹಿಂದೂ ಸಂಪ್ರದಾಯದಲ್ಲಿ ಯುಗಾದಿ ಹಬ್ಬವನ್ನು ಹೊಸ ವರ್ಷ ಎಂದು ಪರಿಗಣಿಸಲಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲೂ ಕೂಡ ಹೊಸ ಯೋಗ ಪ್ರಾರಂಭವಾಗುವಂತಹ ವಿಶೇಷವಾದ ತಿಂಗಳು. ಈ ಸಮಯದಲ್ಲಿ ಹೆಚ್ಚು ದುಷ್ಟಶಕ್ತಿಗಳ ಕಾಟ, ನಕಾರಾತ್ಮಕತೆ, ಅದೇ ರೀತಿ ಸಕಾರಾತ್ಮಕವಾದ ಪರಿಣಾಮ ಎಲ್ಲವೂ ಕೂಡ ಒಟ್ಟಾರೆಯಾಗಿ ಪರಿವರ್ತನೆಯನ್ನು ಮಾಡುವಂತಹ ಕಾಲ. ಅದಕ್ಕಾಗಿ ಈ ಸಮಯದಲ್ಲಿ ಹೆಚ್ಚು ಜಾಗರೂಕರಾಗಿರಬೇಕು. ನಿಮ್ಮ ಜೀವನದಲ್ಲೂ ಕೂಡ ಸೂಕ್ತವಾದ ಬದಲಾವಣೆಗಳನ್ನು ಕಾಣ್ತಾ ಹೋಗ್ಬೋದು. ನೀವು ಹೆಚ್ಚು ಜಾಗರೂಕರಾಗಿದ್ದಷ್ಟು ನಿಮ್ಮ ಜೀವನದಲ್ಲಿ ಅದೃಷ್ಟ ಸಿಗ್ತಾ ಹೋಗುತ್ತೆ. ಅಷ್ಟೇ ಅಲ್ಲದೆ ನಿಮ್ಮ ಜೀವನದಲ್ಲಿ 3 ದೊಡ್ಡ ಘಟನೆಗಳು ಕೂಡ ನಡೆಯುತ್ತದೆ ಮತ್ತು ದುಃಖದ ಸಮಯ ಬಂದಾಗ ಬಹುತೇಕ ಜನರು ನಿಮ್ಮನ್ನು ಬಿಟ್ಟು ಹೋಗ್ತಾರೆ. ಈ ಸಮಯದಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವವರು ಮಾತ್ರ ನಿಜವಾದ ನಿಮ್ಮವರಾಗಿರ್ತಾರೆ. ಅದೇ ಈ ಸಮಯ ಖಂಡಿತವಾಗಿ ನಿಮ್ಮ ಜೀವನದಲ್ಲಿ ಈ ಜನರುಗಳು ಮಾತ್ರ ನಿಮಗೆ ಕೆಲಸಕ್ಕೆ ಬರುವಂತಹ ಸಮಯ. ಈ ಸಂದರ್ಭವನ್ನು ಮಿಸ್ ಮಾಡ್ಕೊಳ್ಬೇಡಿ. ಯಾರೂ ಕೂಡ ನಿಮ್ಮವರು, ಯಾರು ನಿಮ್ಮವರಲ್ಲ, ಯಾರು ಪರರು ಎನ್ನುವಂತಹ ವಿಶೇಷವಾದ ಗುರುತಿಸುವಿಕೆಯನ್ನು ನಿಮ್ಮ ಜೀವನದಲ್ಲಿ ಕಂಡುಕೊಳ್ಳುವಂತಹ ಬದಲಾವಣೆಯನ್ನು ನೀವು ಅರಿವು ಮಾಡಿಕೊಳ್ಳುವಂತಹ ಸಮಯ. ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮ್ಮ ಮೇಲಿದೆ. ನಿಮ್ಮ ಕಷ್ಟಗಳನ್ನು ದೂರ ಮಾಡುತ್ತೆ. ನೀವು ಮಾಡುವಂತಹ ಪ್ರತಿಯೊಂದು ಕಾರ್ಯವೂ ಕೂಡ ಈಗ ದೇವರ ಆಶೀರ್ವಾದಕ್ಕೆ ಒಳಗಾಗ್ತಾ ಇದೆ. ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ತೊಂದರೆಗಳನ್ನು ದೂರ ಮಾಡಿಕೊಂಡು ಆ ವ್ಯಕ್ತಿಯ ಅದೃಷ್ಟದ ಕೈಯನ್ನು ಹಿಡಿದುಕೊಂಡು ನೀವು ಮುಂದೆ ಸಾಗಬಹುದಾಗಿದೆ. ಈಗ ನಿಮ್ಮ ಅದೃಷ್ಟ ಕೂಡ ವಜ್ರದಂತೆ ಒಡೆಯೋದಕ್ಕೆ ಪ್ರಾರಂಭವಾಗುತ್ತೆ. ನಿಮ್ಮ ಕಷ್ಟಗಳು ಹಿಂದಿನಿಂದಲೇ ಮುಕ್ತಾಯವಾಗುತ್ತೆ. ಕುಂಭರಾಶಿಯವರೇ, ನಾವು ತಿಳಿಸಿರುವಂತಹ ಮಾಹಿತಿಯನ್ನು ತಪ್ಪು ಜನರ ಜೊತೆ ಸಂಘರ್ಷಿಸಿದಾಗ ನಿಮ್ಮ ಜೀವನದಲ್ಲಿ ಅವರ ಮಾತುಗಳನ್ನು ಕೇಳ್ತಾ ಹೋದರೆ ಖಂಡಿತವಾಗಿ ತೊಂದರೆಗಳು ಕಟ್ಟಿಟ್ಟ ಬುತ್ತಿ. ದೊಡ್ಡ ದೊಡ್ಡ ಅಪಘಾತಗಳು, ನಷ್ಟಗಳು ಸಂಭವಿಸುವಂತಹ ಸಾಧ್ಯತೆ ಇದೆ. ನಿಮ್ಮ ಜೊತೆ ಒಳ್ಳೆಯವರಂತೆ ನಟಿಸಿ ನಿಮ್ಮ ಜೊತೆ ಇರುವಂತಹ ಎಲ್ಲವನ್ನ ಕೂಡ ಕಸಿದುಕೊಳ್ಳುವಂತಹ ಕೆಲವು ಜನ ನಿಮ್ಮ ಜೊತೆ ಆಲ್ರೆಡಿ ಇರ್ತಾರೆ. ಅಂಥವರನ್ನು ತಿಳಿದುಕೊಂಡು ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರುವಂತಹ ಜನರಿಂದ ದೂರ ಇರೋದು ಒಳ್ಳೆಯದು.
ಈ ಸಮಯದಲ್ಲಿ ನಿಮ್ಮ ಸ್ನೇಹಿತರು ಮತ್ತು ನಿಮ್ಮ ಮನೆಯವರು, ನಿಮ್ಮ ಕುಟುಂಬಸ್ಥರು ಯಾವುದೇ ಸ್ವಾರ್ಥವಿಲ್ಲದೆ ನಿಮ್ಮ ಜೊತೆಗೆ ಉತ್ತಮವಾದ ಬಾಂಧವ್ಯವನ್ನು ಹೊಂದಿದ್ರೆ, ನಿಮಗೆ ಪದೇ ಪದೇ ಕಾಲ್ ಮಾಡಿ ನಿಮ್ಮ ಆರೋಗ್ಯವನ್ನು ವಿಚಾರಿಸ್ತಾ ಇದ್ರೆ, ನಿಮ್ಮ ಜೀವನದಲ್ಲಿ ಯಾವುದೇ ಸ್ವಾರ್ಥವಿಲ್ಲದೆ ಜೊತೆಗೆ ಇರುವಂತಹ ವ್ಯಕ್ತಿಗಳನ್ನು ಸಂಪೂರ್ಣವಾಗಿ ನಂಬಬಹುದು. ಅವರು ನಿಮಗೆ ದೇವರೇ ಕಳಿಸಿರುವಂತಹ ವಿಶೇಷವಾದ ಸಂಕೇತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿ ದೊಡ್ಡ ಸಂತೋಷದ ಸುದ್ದಿಗಳು ಸಿಗುವಂತಹ ಸಮಯ. ಪ್ರಶ್ನೆ ಹೇಳುತ್ತದೆ, ಮಾರ್ಚ್ ತಿಂಗಳು 2026ರಲ್ಲಿ ನಿಮ್ಮ ಜೊತೆ ನಿಂತುಕೊಳ್ಳುವಂಥವರು ಯಾರು, ನಿಮಗೆ ದ್ರೋಹ ಮಾಡುವಂಥವರು ಯಾರು? ಖಂಡಿತವಾಗಿ ಈ ಮಾತನ್ನ ಗಮನದಿಂದ ಕೇಳಿ. ನಿಮ್ಮ ಜೀವನದಲ್ಲಿ ಮತ್ತೆ ಎಂದಿಗೂ ಕೂಡ ಸಂಘರ್ಷ ಉಂಟಾಗೋದಿಲ್ಲ. ಏಕೆಂದರೆ ಈ ತಿಂಗಳು ಸಂಬಂಧಗಳ ಮೇಲೆ ಪರೀಕ್ಷೆ ನಡೆಯುವಂತಹ ಸಮಯ. ಅಂದರೆ ನಿಮ್ಮ ಜೀವನದಲ್ಲಿ ಕೇವಲ ತೋರಿಕೆಯ ಸಂಬಂಧ ಹೊಂದಿರುವಂತಹ ಜನರು ಅವರಾಗೆ ನಿಮ್ಮನ್ನು ಬಿಟ್ಟು ಹೋಗ್ತಾರೆ, ನಿಮ್ಮಿಂದ ದೂರವಾಗ್ತಾರೆ. ಇದು ಒಳ್ಳೆಯ ಸಮಯವೇ ಸರಿ. ಏಕೆಂದರೆ ಕೆಟ್ಟ ಜನರ ಜೊತೆ ಇದ್ದು ಅದೃಷ್ಟ ಕೆಟ್ಟದಾಗೋದ್ರ ಬದಲು ನಿಮ್ಮ ಒಳ್ಳೆಯ ಜನರ ಜೊತೆ ಇದ್ದು ನಿಧಾನವಾಗಾದ್ರೂ ಸರಿ ಉತ್ತಮವಾದ ಬೆಳವಣಿಗೆಯನ್ನು ಹೊಂದಬಹುದು. ಆದ್ದರಿಂದ ಕುಂಭ ರಾಶಿಯವರೇ, ಯೋಚನೆ ಮಾಡಬೇಡಿ. ನಿಮ್ಮ ಸಂದರ್ಭ ಈಗ ಉತ್ತಮವಾಗಿದೆ. ನಿಮ್ಮ ಜೀವನದಲ್ಲಿ ನಡೆಯೋದೆಲ್ಲ ಒಳ್ಳೆಯದೇ ಆಗಿರುತ್ತದೆ. ನಿಮಗೆ ಅತ್ಯಂತ ವಿಶೇಷವಾದ ಜನರ ಭೇಟಿ ಆಗುತ್ತೆ. ಅವರ ಗಮನ ನಿಮ್ಮ ಮೇಲೆ ವಿಶೇಷವಾದ ಒಂದು ಪರಿಣಾಮವನ್ನು ಬೀರುತ್ತೆ. ನಿಮ್ಮ ಆಸೆಗಳು ಕನಸುಗಳನ್ನು ನೆರವೇರಿಸಿಕೊಳ್ಳೋಕೆ ಬಯಸಿದಾಗ ಕೆಟ್ಟ ಕಣ್ಣಿನ ದೃಷ್ಟಿಯ ಜನರು ನಿಮ್ಮ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಾರೆ. ಆದ್ದರಿಂದ ನಿಮ್ಮ ಜೊತೆ ಸ್ವಾರ್ಥಕ್ಕಾಗಿ, ಹಣಕ್ಕಾಗಿ ಅಥವಾ ತಮ್ಮ ಲಾಭಕ್ಕಾಗಿ ಇದ್ದಂತಹ ಎಲ್ಲರೂ ಕೂಡ ದೂರವಾಗ್ತಾರೆ. ನಿಮ್ಮ ಜೀವನದಲ್ಲಿ ಉಳಿದುಕೊಳ್ಳುವವರು ಕೇವಲ ನಿಮ್ಮೊಂದಿಗೆ ಕೊನೆಯವರೆಗೂ ನಿಂತುಕೊಳ್ಳುವಂತಹ ಕೆಲವೇ ಜನರು. ಈಗ ಪ್ರಶ್ನೆ ಅಂದರೆ ಅವರು ಯಾರು, ಅವರನ್ನು ನಾವು ಹೇಗೆ ಗುರುತಿಸಬೇಕು? ಖಂಡಿತವಾಗಿ ಆ ಮಹಿಳೆ ನಿಮ್ಮ ಜೀವನದಲ್ಲಿ ಆ ಮೊದಲೇ ಇರಬಹುದು ಅಥವಾ ಈಗ ಹೊಸದಾಗಿ ಪರಿಚಯ ಆಗಬಹುದು. ನಿಮ್ಮ ಕೆಲಸದ ಸ್ಥಳ ಅಥವಾ ಆಫೀಸ್ನಲ್ಲಿ ನಿಮ್ಮ ಸಂಬಂಧಿಕರ ಒಂದು ಪಟ್ಟಿಯಲ್ಲಿ ಈ ಹೆಸರು ಸಂಪೂರ್ಣವಾಗಿ ನಿಮಗೆ ತಿಳಿದಿರುತ್ತದೆ. ಏಕೆಂದರೆ ಅವರ ಹೆಸರನ್ನು ತಿಳಿದ ತಕ್ಷಣ ನಿಮ್ಮ ಮನಸ್ಸು ಸಂತೋಷದಿಂದ ಕುಣಿಯಲು ಪ್ರಾರಂಭಿಸುತ್ತದೆ. ಏಕೆಂದರೆ ನಿಮ್ಮ ಊಹೆ ಖಂಡಿತವಾಗಿ ನಿಜವಾಗಿರುತ್ತದೆ. ಈ ಸಮಯದಲ್ಲಿ ನಿಮ್ಮ ಅಂದಾಜು ಸರಿಯಾಗಿ ಇರುತ್ತೆ. ಅವರು ಬೇರೆ ಯಾರೂ ಅಲ್ಲ, 6 ಅಕ್ಷರದಿಂದ ಪ್ರಾರಂಭವಾಗುವಂತಹ ಹೊಸದಾದ ವ್ಯಕ್ತಿ ಅಂತಲೇ ಹೇಳಬಹುದು. 6 ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಂದು ಮಹಿಳೆಯ ಜೀವನದಲ್ಲಿ ಖಂಡಿತವಾಗಿ ಅವರು ಬೇರೆ ಯಾರೂ ಅಲ್ಲ, 6 ಅಕ್ಷರದಿಂದ ಪ್ರಾರಂಭವಾಗುವಂತಹ ಒಬ್ಬ ಮಹಿಳೆಯ ಹೆಸರು. ಅವರು ಖಂಡಿತವಾಗಿ ನಿಮ್ಮ ಜೊತೆ ಈ ಸಮಯದಲ್ಲಿ ನಿಂತುಕೊಳ್ತಾರೆ. ಅಷ್ಟೇ ಅಲ್ಲದೆ ಕಲಿಯುಗದಲ್ಲಿ ಯಾರೂ ಕೂಡ ನಮಗೆ ನಿಜವಾದ ಸಹಾಯ ಮಾಡುವಂತಹ ಸ್ನೇಹಿತರು ಸಿಗೋದು ತುಂಬ ಕಷ್ಟ. ಅಂಥದ್ರಲ್ಲಿ ನಿಮಗೆ ಒಳ್ಳೆಯ ಮನಸ್ಸಿರುವಂತಹ ಜನರು ಸಿಗ್ತಾ ಇದ್ದಾರೆ ಅಂದರೆ ನೀವು ತುಂಬಾ ಅದೃಷ್ಟವಂತರು ಮತ್ತು ಭಾಗ್ಯಶಾಲಿಗಳು. ನೀವು ಅವರನ್ನು ಸಂಪೂರ್ಣವಾಗಿ ನಂಬಬಹುದು. ನಿಮ್ಮ ಜೀವನದ ಪ್ರತಿಯೊಂದು ಪ್ರಮುಖವಾದ ವ್ಯಕ್ತಿ ಅವರೇ ಆಗಿರ್ತಾರೆ. ಅವರು ಸಮಾಜದಲ್ಲಿ ಸ್ವಲ್ಪ ಹಿಂದುಳಿದಂತಹ ವ್ಯಕ್ತಿ ಆಗಿರಬಹುದು. ನಿಮ್ಮ ಜೀವನಕ್ಕೆ ಬಂದು ದೊಡ್ಡ ಸಹಾಯವನ್ನ ಮಾಡ್ತಾರೆ. ನೀವು ಅವರಿಗೆ ಗೌರವ ಕೊಟ್ಟರು, ಗೌರವ ಕೊಡದೇ ಇದ್ರೂ ಕೂಡ ಅವರು ನಿಮ್ಮ ಜೊತೆಗೆ ಪ್ರತಿ ಕ್ಷಣದಲ್ಲೂ ಜೊತೆಯಾಗಿ ನಿಂತುಕೊಳ್ತಾರೆ. ಆದ್ದರಿಂದ 6 ಅಕ್ಷರದ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಮೊದಲೇ ಇದ್ದರೆ ಅವರ ಮೇಲೆ ಗೌರವವನ್ನು ಕೊಡಿ, ಅವರ ಮಾತಿಗೆ ಒಂದು ಬೆಲೆ ಕೊಡಿ. ಅವರು ಹೇಳುವಂತಹ ಪ್ರತಿಯೊಂದು ಮಾರ್ಗದರ್ಶನವನ್ನು ನೀವು ಅರ್ಥ ಮಾಡಿಕೊಳ್ಳಿ. ಈಗ ನಿಮ್ಮ ಜೀವನಕ್ಕೆ ಹೊಸದಾಗಿ ಅಥವಾ ಯಾರಾದರೂ 6 ಅಕ್ಷರದಿಂದ ಒಬ್ಬ ವ್ಯಕ್ತಿಯ ಭೇಟಿ ಆಗಿದ್ರೆ, ಪರಿಚಯವಾಗಿದ್ರೆ ಅವರಿಗೂ ಕೂಡ ನೀವು ಕೃತಜ್ಞತೆಯ ಭಾವನೆಯನ್ನು ತೋರಿಸಿ ಎಲ್ಲವೂ ಕೂಡ ನಿಮಗೆ ತಿಳಿದಿದೆ ಎನ್ನುವಂಥ ಅಹಂಕಾರವನ್ನು ಬಿಟ್ಟು ಅವರ ಜೊತೆ ನಡೆದರೆ ನೀವು ಕೂಡ ಜೀವನದಲ್ಲಿ ಒಂದು ದೊಡ್ಡ ಮಟ್ಟದ ಸ್ಥಾನವನ್ನು ತಲುಪುತ್ತೀರಾ. ಈಗ ನಿಮ್ಮ ಜೀವನದಲ್ಲಿ ಪರೀಕ್ಷೆಯ ಕಾಲ ವಿಶೇಷವಾಗಿ ಮುಗಿತಾ ಬಂದಿದೆ. ಸಂಕಷ್ಟ ಬಂದಾಗಲೇ ಜನರ ನಿಜವಾದ ಮುಖವಾಡಗಳು ಕಾಣಿಸಿಕೊಳ್ಳುತ್ತದೆ. ಕೆಲವು ಜನರು ಕಾರಣವನ್ನ ಹೇಳ್ತಾರೆ, ಇನ್ನು ಕೆಲವರು ಮೌನವಾಗಿ ಬಿಡ್ತಾರೆ, ಇನ್ನು ಕೆಲವರು ನಿಧಾನವಾಗಿ ನಿಮ್ಮಿಂದ ದೂರವಾಗ್ತಾರೆ. ಆದರೆ ಒಬ್ಬ ಮಹಿಳೆ ಮಾತ್ರ ನಿಮ್ಮ ಜೀವನದಲ್ಲಿ ಶಾಶ್ವತವಾಗಿ ಇರ್ತಾರೆ. ಅವರು ನಿಮಗೆ ಎಲ್ಲ ತೊಂದರೆಗಳನ್ನು ದೂರ ಮಾಡಿಕೊಳ್ಳುವ ಬಗ್ಗೆ ವಿಶೇಷವಾದ ಆಲೋಚನೆಗಳನ್ನು ತಿಳಿಸಿಕೊಡ್ತಾರೆ. ಆದ್ದರಿಂದ ಆ ಮಹಿಳೆಯನ್ನ ಎಂದಿಗೂ ಕೂಡ ಕಳೆದುಕೊಳ್ಳಬೇಡಿ. ಅವರ ಜೊತೆ ನಿಂತು ನಿಮ್ಮ ಜೀವನವನ್ನು ಅದ್ಭುತವಾದ ವಿಶೇಷವಾದ ಸ್ಥಾನವನ್ನು ತಲುಪಿಕೊಳ್ಳೋಕೆ ಹೋಗುವಂತಹ ಸಂದರ್ಭ ಈಗ ಪ್ರಾರಂಭವಾಗ್ತಾ ಇದೆ. ನಿಮ್ಮ ಮತ್ತು ಅವರ ಸಂಬಂಧ ಯಾವಾಗಲೂ ಕೂಡ ಶಾಶ್ವತವಾಗಿರಲಿ ಅಂತ ಹಾರೈಸ್ತಾ, ಈ ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.